ತುಮಕೂರು ರಾಜಬೀದಿಗಳಲ್ಲಿ ಈ ಬಾರಿ ಮತ್ತಷ್ಟು ಹೆಚ್ಚು ದೀಪಾಲಂಕಾರ ಮಾಡಲಾಗುವುದು. ಮಹಿಳೆಯರಿಗೆ ವಿಶೇಷ ಸಮಾರಂಭ ರೂಪಿಸಲಾಗಿದೆ. ಯುವಕರಿಗೆ ಯುವ ದಸರಾ ಆಯೋಜಿಸಿದ್ದೇವೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರು ದಸರಾ ಈ ಬಾರಿ ಅದ್ದೂರಿಯಾಗಿ ನೆರವೇರಲಿದ್ದು ಸೆಪ್ಟೆಂಬರ್ 8ರಂದು ಉತ್ಸವದ ಲಾಂಛನ ಬಿಡುಗಡೆಯಾಗಿದೆ. ಸೆಪ್ಟೆಂಬರ್ 22ರಂದು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಉತ್ಸವಕ್ಕೆ ಚಾಲನೆ ಸಿಗಲಿದೆ. 11 ದಿನಗಳ ಕಾಲ ನಡೆಯುವ ದಸರಾ ಉತ್ಸವದಲ್ಲಿ ಹೋಮ ಹವನಗಳ ಮೂಲಕ ದುರ್ಗೆಯನ್ನ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುವುದು ಎಂದು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ತುಮಕೂರು ದಸರಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ವ್ಯಕ್ತಿಯುಕ್ತವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿ ಮಾತನಾಡಿದ್ರು. ಈಗಾಗಲೇ ತುಮಕೂರು ದಸರಾ ಉತ್ಸವದ 11 ದಿನಗಳ ಕಾಲ ನಡೆಯುವ ಸಮಾರಂಭಗಳ ಪಟ್ಟಿ ಬಿಡುಗಡೆಯಾಗಿದೆ. ಸೆಪ್ಟೆಂಬರ್ 22ರಂದು ದೀಪಾಲಂಕಾರಕ್ಕೆ ಚಾಲನೆ ದೊರೆಯಲಿದೆ. ಈ ಬಾರಿ ಮತ್ತಷ್ಟು ದೀಪಾಲಂಕಾರ ಮಾಡಲಾಗುವುದು. ಮಹಿಳೆಯರಿಗೆ ವಿಶೇಷ ಸಮಾರಂಭ ರೂಪಿಸಿದ್ದೇವೆ. ಯುವಕರಿಗೆ ಯುವ ದಸರಾ ಆಯೋಜಿಸಿದ್ದೇವೆ. ದಿನಂಪ್ರತಿ ಒಂದಲ್ಲ ಒಂದು ಸಮಾರಂಭಗಳು ನಡೆಯುತ್ತವೆ. ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಹಂತ ಹಂತವಾಗಿ ಮಾಡಿಕೊಡುತ್ತೇವೆ ಎಂದರು. ध्रुवन्तैराचारणो ध्रुवन्देवो बृहस्पतिः ध्रुवन्त्रैन्द्रश्चाग्निश्च राष्ट्रं धारयतां ध्रुवं ध्रुवं सुमुहूर्तोऽस्तु सुप्रतिष्ठितमस्तु सुमुहूर्तो अस्तु. ಇನ್ಯಾರಾದ್ರೂ ಹಾಕಂಗಿದ್ರೆ ಫೋಟೋಗ್ರಾಫರ್ ನೀವೊಬ್ರು ಚಂದ್ರಣ್ಣ ಒಂದು ನಿಮಿಷ ಹಂಗೆ ಹೋಗಿ ಒಳಗಡೆ ಚಂದ್ರಣ್ಣ ಅಲ್ಲೇ ಹೋಗಿ ಚಂದ್ರು ಚಂದ್ರಣ್ಣ ಹಂಗೇರಣ್ಣ ಅಲ್ಲೇರಣ್ಣ ಅಲ್ವಾ ಸರ್ MLA ಸರ್ ಮುಂದೆ ಒಂಚೂರು ಸರ್ ಸರ್ ಹೆಣ್ಮಕ್ಳ ನೀವು ಎಲ್ಲ ಹಾಕ್ಲಮ್ಮ ಬನ್ನಿ ಫಸ್ಟ್ ಫೋಟೋ ಬೇಕಾ ಭಾಳ ಫಸ್ಟ್ ತೀರ್ಥ ಹಾಕು. ಹಾಂ ಸರಿ ಸರ್. ದಸರಾ ನಿರ್ವಿಘ್ನತಾ ಸಕಲ ಕಾರ್ಯ ದೇವತಾ ಚಾಮುಂಡೇಶ್ವರಿ ಅದೇ ಪ್ರಕಾರ ಈಗ ಮುಂದುವರಿಯುತ್ತೆ. ಬಹಳ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಸ್ತು ಪ್ರದರ್ಶನದ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಏನು ಪ್ರತಿನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಅದಕ್ಕೆ ಪ್ರಕಟಣೆಗಳು, ಅದಕ್ಕೆ ಬೇಕಾದಂಥ ಅಡ್ವರ್ಟೈಸ್ಮೆಂಟ್ಸು ಮತ್ತು ಅವೆಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತೇವೆ. 22ನೇ ತಾರೀಕು ನಮ್ಮ ದೀಪಾಲಂಕಾರದ ಉದ್ಘಾಟನೆ ಆಗುತ್ತೆ. ಈ ಬಾರಿ ಸ್ವಲ್ಪ ಇನ್ನೊಂದಿಷ್ಟು ಹೆಚ್ಚು ಕಿಲೋಮೀಟರ್ಗಳು ದೀಪಾಲಂಕಾರ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ.
20 ಕಿಲೋಮೀಟರ್ ಅಷ್ಟು ಉದ್ದದ್ದು ದೀಪ ಅಲ್ಲಿನಲ್ಲಿ ಹಾಕ್ಕೊಳ್ತೀವಿ ಅಂದರೆ ನಾವು ಸಹಕಾರ ಕೊಡ್ತೀವಿ. ಅದು ನಿಮಗೆ ನಿಮ್ಮ ಶಕ್ತಿಗೆ ಬಿಟ್ಟಿರುವಂಥದ್ದು. ಆದರೆ ನಾವು ಮಾಡೋದು ಒಂದು 20 ಕಿಲೋಮೀಟ್ರ್ ಮೇನ್ ಆರ್ಟ್ರಿನಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ಜೊತೆಗೆ ಅವತ್ತು ಕೂಡ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಪ್ರತಿನಿತ್ಯ 11 ದಿವಸವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮ ಇರುತ್ತೆ. ಮಹಿಳೆಯರಿಗಾಗಿ ವಿಶೇಷವಾಗಿ ಅವರಿಗೆ ಕೊಟ್ಟಿದ್ದೇವೆ, ಅವಕಾಶ ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಯುವಕರಿಗೆ ಯುವ ದಸರಾ ಅಂತೇಳಿ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಸಾವಿರಾರು ಜನ ಏನು ಕಲಾ